ಮೈ ಕಮಿನ್ ಮ್ಯಾಮ್. ಎಸ್ ಕಮಿನ್. ಮ್ಯಾಮ್ ಕರೆದ್ರಂತೆ. ಎಸ್, ನಾನೇ ಕರೆದಿದ್ದು. ಅಂದಂಗೆ ಏನು ಮಾಡ್ತಾಯಿದ್ದೀರಾ ಇವಾಗ? ವರ್ಕ್ ಮಾಡ್ತಾ ಇದ್ದೆ ಮ್ಯಾಮ್. ಒಂದು ಇಂಪಾರ್ಟೆಂಟ್ ಮೇಲ್ ಮಾಡೋದಿತ್ತು, ಅದಕ್ಕೋಸ್ಕರ ಅದು ಮೇಲ್ ಕಳಿಸ್ತಾ ಇದ್ದೆ. ನನಗೆ ಇತ್ತೀಚೆಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬರ್ತಾ ಇದೆಯಲ್ಲ, ನೀನು ಆಫೀಸ್ ವರ್ಕ್ಗಿಂತ ಹೊರಗಡೆ ವರ್ಕೆ ಜಾಸ್ತಿ ಮಾಡ್ತೀಯಾ ಅಂತೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ಯಾರು ಮೇಡಮ್ ಆ ಥರ ಅಂದಿದ್ದು? ಅದು ನನಗೆ ಹೇಳಿ ಮೇಡಮ್, ಅದು ಯಾರು ಹೇಳಿದ್ದು ಹೇಳಿ. ಇವಾಗಲೇ ನಾನು ಅವ್ರ ಹತ್ರ ಮಾತಾಡ್ತೀನಿ. ನಾನೇ ಹೇಳಿದ್ದು, ನಾನೇ ನೋಡಿದ್ದು. ಹೇಳಿ ಇವಾಗ ಏನು ಮಾಡ್ತೀಯಾ? ನನಗೇನು ಹೇಳ್ತೀಯಾ? ಅಯ್ಯೋ, ಅದು ಹಾಗಲ್ಲ ಮ್ಯಾಮ್, ನಿಮಗೆ ಯಾರು ಹೇಳಿದರು ಅಂತ ಕೇಳಿದೆ. ನನಗೆ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನಾನು ಯಾರ ಹತ್ರ ಕೇಳಿದೆ ಅನ್ನೋದು ಮುಖ್ಯ ಅಲ್ಲ. ನನ್ನ ಕ್ವಶನಿಗೆ ಆನ್ಸರ್ ಮಾಡು. ನೀನು ಆಫೀಸ್ ಕೆಲಸ ಮಾಡ್ತಾ ಇದೆಯಾ ಅಥವಾ ಹೊರಗಿನ ಕೆಲಸನೇ ಜಾಸ್ತಿ ಮಾಡ್ತಾ ಇದೆಯಾ? ನಿನಗೆ ಇಲ್ಲಿ ನಾವು ದುಡ್ಡು ಕೊಡ್ತಾ ಇರೋದು, ಸ್ಯಾಲ್ರಿ ಕೊಡ್ತಾ ಇರೋದು ಆಫೀಸ್ ಕೆಲಸ ಮಾಡಲಿ ಅಂತ, ಹೊರಗಡೆ ಬಿಟ್ಟು ಕೆಲಸ ಮಾಡಲಿ ಅಂತ ಅಲ್ಲ. ನೀನಿಲ್ಲ ಅಂದರೆ ನಿನ್ನ ಜಾಗಕ್ಕೆ ಇನ್ನೊಬ್ಬ ಎಂಪ್ಲಾಯಿನ ತೊಗೊಳೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನಕ್ಕಿಂತ ಹೆವಿ ಟ್ಯಾಲೆಂಟೆಡ್ ಇರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನಕ್ಕೆ ಕೆಲಸ ಇಲ್ಲದೆ ಎಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ. ಅಂಥವರಿಗೆ ಕೆಲಸ ಕೊಟ್ಟರೆ ಇನ್ನೂ ಹೆಚ್ಚಾಗಿ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಈ ಕಂಪ್ನಿಗೆ ಒಳ್ಳೆಯ ಹೆಸರು ತರ್ತಾರೆ. ಆದರೆ ನೀನು ಮಾಡೋ ಕೆಲಸನ ಬಿಟ್ಟು ಮಿಕ್ಕಿದ್ದೆಲ್ಲ ಕೆಲಸನೂ ಮಾಡ್ತಾಯಿದೀಯ. ಇಲ್ಲ ಮೇಡಮ್, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡಿ ಮೇಡಮ್. ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ಕಾಲು ಬೇಕಾದ್ರೂ ಮುಗಿತೀನಿ ಮೇಡಮ್. ನಮ್ಮ ಮನೆಯಲ್ಲಿ ನನ್ನನ್ನು ನಂಬ್ಕೊಂಡು ನಮ್ಮ ತಂದೆ ತಾಯಿ ಎಲ್ಲ ಇದ್ದಾರೆ ಮೇಡಮ್. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಮೇಡಮ್, ನನ್ನ ನೌಕರಿಯಿಂದ ಮಾತ್ರ ತೆಗಿಬೇಡಿ ಮೇಡಮ್. ಹಾಗಂದರೆ ಆಫೀಸ್ ಕೆಲಸ ಬಿಟ್ಟು ಮಿಕ್ಕಿ ಕೆಲಸ ಏನು ಮಾಡ್ತಾಯಿದೀಯಾ, ಎದಕ್ಕೆ ಮಾಡ್ತಾಯಿದೀಯಾ ಅದನ್ನು ಹೇಳು. ಅಯ್ಯೋ ಮೇಡಮ್, ನನಗೆ ಅವಾಗಿಂದ ಗೊತ್ತೇ ಆಗ್ತಾ ಇಲ್ಲ ನಾನು ಏನು ಕೆಲಸ ಮಾಡಿದ್ದೀನಿ ಅಂಥದ್ದು. ಅಷ್ಟಕ್ಕೂ ನಾನು ಹೊರಗಿನ ಕೆಲಸ ಅಂತಾನೆ ಏನು ಮಾಡಿದ್ದೀನಿ ಮೇಡಮ್? ನೀವೇ ನೋಡ್ತೀರಲ್ಲ, ಯಾವಾಗಲೂ ನಾನು ಏನಾದರೂ ಒಂದು ಆಫೀಸ್ ಕೆಲಸನೇ ಮಾಡ್ತಾ ಇರ್ತೀನಿ. ಹೊರಗಿನ ಕೆಲಸ ಏನೂ ಮಾಡಿಲ್ಲ ಮ್ಯಾಮ್ ನಾನು. ನೀನು ಹೊರಗಿನ ಪಾಲ್ತು ಕೆಲಸ ಮಾಡ್ದೇನೆ ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ನನ್ನ ಹತ್ರ? ಇಲ್ಲ ಮ್ಯಾಮ್, ನಾನು ಆ ಥರ ಏನೂ ಮಾಡಿಲ್ಲ ಮ್ಯಾಮ್. ದಯವಿಟ್ಟು ನನ್ನನ್ನು ನಂಬಿ ಮ್ಯಾಮ್. ಯಾರೋ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಈ ಥರ ಸುದ್ದಿ ಹಬ್ಬಿಸಿದ್ದಾರೆ ಮ್ಯಾಮ್. ದಯವಿಟ್ಟು ನಾನು ಏನೂ ಮಾಡಿಲ್ಲ ಮ್ಯಾಮ್, ನನ್ನ ಮಾತು ನಂಬಿ ಮ್ಯಾಮ್. ಓಕೆ, ನಾನು ಕೇಳೋ ಒಂದು ಪ್ರಶ್ನೆಗೆ ಆನ್ಸರ್ ಮಾಡು ನನಗೆ. ಹೇಳ್ರಿ ಮೇಡಮರ. ನಿನ್ನ ಫೋನಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಎಷ್ಟು ಜನದ ನಂಬರ್ ಇದೆ ನಿನ್ನ ಹತ್ರ? ಮೇಡಮರ, ಎಲ್ಲಾರ್ದು ನಂಬರ್ ಐತ್ರಿ. ಸರ್ದು ಐತ್ರಿ, ದೊಡ್ಡ ಸರ್ದು ಐತ್ರಿ, ನಿಮ್ಮದು ಐತ್ರಿ. ದೊಡ್ಡ ಮೇಡಮ್ನವ್ರದ್ದು ಒಂದು ಇಲ್ಲ ರೀ ನನ್ನ ಹತ್ರ. ದೊಡ್ಡ ಮೇಡಮ್ ಅಂದರೆ ಯಾರು? ಗಂಗಾ ಮೇಡಮ್ನವ್ರದ್ದು ಅಷ್ಟೇ ಇಲ್ಲ ರೀ ಮೇಡಮರ. ಅದನ್ನ ಬಿಟ್ಟರೆ ಮತ್ತೆ ಎಲ್ಲಾರ್ದು ನಂಬರ್ ಐತ್ರಿ ನನ್ನ ಹತ್ರ. ನನ್ನ ನಂಬರು ಓಕೆ, ನನ್ನ ಹಸ್ಬೆಂಡ್ ನಂಬರು ಓಕೆ, ನಮ್ಮ ಮಾವರ ನಂಬರು ಓಕೆ. ನಾವು 3 ಜನ ಈ ಆಫೀಸಲ್ಲಿ ವರ್ಕ್ ಮಾಡ್ತೀವಿ. ಸೊ ನಮ್ಮ ನಂಬರು ನಿನ್ನ ಹತ್ರ ಇರೋದು ಕರೆಕ್ಟು. ಕವಿತಾ ನಂಬರ್ ಯಾಕಿದೆ ನಿನ್ನ ಹತ್ರ? ಅಯ್ಯೋ ಮೇಡಮರ, ನಾನು ಮರ್ತ ಬಿಟ್ಟೆ ನೋಡ್ರಿ. ಅದು ಕವಿತಾ ಮೇಡಮರ ಗಂಡನ ಮನೆಗೆ ಹೋಗಾರಲ್ರಿ, ಹಾಗಾಗಿ ಅವ್ರ ಹೆಸರು ಹೇಳಿಲ್ರಿ ನಾನು. ಕವಿತಾ ಮೇಡಮರ ನಂಬರ್ ನನ್ನ ಹತ್ರ ಇಲ್ರಿ ಮೇಡಮರ. ನೋಡು, ನನ್ನ ಹತ್ರ ಸುಳ್ಳು ಹೇಳಬೇಡ. ನಂಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಬರೋದಿಲ್ಲ. ಇವಾಗ ನಿಜ ಹೇಳ್ತೀಯಾ ಅಥವಾ ಸುಳ್ಳು ಹೇಳ್ತೀಯಾ? ನೀನು ಒಪ್ಕೋ. ನಿಜ ರೀ ಮೇಡಮರ, ನಿಜವಾಗ್ಲೂ ಕವಿತಾ ಮೇಡಮರ ನಂಬರ್ ನನ್ನ ಹತ್ರ ಎದಕ್ಕೆ ಇರ್ತೈತೆ ಹೇಳ್ರಿ. ಅವ್ರಿಗೂ ನನಗೆ ನಾನಂತವ್ರನ್ನ ಒಂದು ಸಲ ಯಾವಾಗೂ ನೋಡಿದ್ದಷ್ಟೇ. ಅದನ್ನು ಬಿಟ್ರೆ ಅವ್ರ ಪರಿಚಯ ಇಲ್ಲ ರೀ ಮೇಡಮರ. ಅಂಥದ್ರಲ್ಲಿ ಅವ್ರ ನಂಬರ್ ನನ್ನ ಹತ್ರ ಎದಕ್ಕಿರುತ್ತೆ ನೀವೇ ಹೇಳ್ರಿ. ಇಲ್ಲ ರೀ ಮೇಡಮರ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಅದನ್ನು ಯಾಕೆ ಅಷ್ಟೊಂದು ತಡವರ್ಸ್ಕೊಂಡು ಹೇಳಾಕುಂತಿದೆ? ಅದಂಗೆ ಏನದು ಮುಖದಲ್ಲೆಲ್ಲ ಬೆವರು ಕಾಣಿಸ್ತಾ ಇದೆ, ಯಾಕೇನಾಯಿತು? ಅದು ಇಲ್ಲ ರೀ ಮೇಡಮರ, ಒಂದು ಸ್ವಲ್ಪ ಸೆಕ್ಯೂರಿ ನಂದು ಹೀಟ್ ಬಾಡಿ ರೀ, ಹಾಗಾಗಿ ಒಂದು ಸ್ವಲ್ಪ ಬೆವ್ಯಾಕೆ ಕುಂತೀನಿ ರೀ ಮೇಡಮರ ಅಷ್ಟೇ. ಅರುಣ, ನನ್ನ ಕಿವಿನಲ್ಲಿ ಹೂ ಇಡೋದಕ್ಕೆ ಹೋಗ್ಬೇಡ. ಈ ಆಫೀಸ್ ತುಂಬ ಎ ಸಿ ಇದೆ. ನನ್ನ ರೂಮಲ್ಲೂ ಕೂಡ, ನನ್ನ ಕ್ಯಾಬಿನಲ್ಲಿ ಕೂಡ ಎ ಸಿ ಇದೆ. ಇಂಥ ಎ ಸಿನಲ್ಲೂ ಬೆವರ್ತಾರ ಯಾರಾದರೂ? ತಪ್ಪು ಮಾಡಿದವರಷ್ಟೇ ಎ ಸಿನಲ್ಲಿ ಇದ್ರೂ ಬೆವಿತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅದ್ಯಾಕೋ ನನಗೆ ನಿಜ ಅಂತ ಅನ್ನಿಸ್ತಾ ಇದೆ. ಬಿಡು, ಪರವಾಗಿಲ್ಲ. ಅಂದರೆ ನಿನ್ನ ಹತ್ರ ಕವಿತಾ ನಂಬರ್ ಇಲ್ಲ, ಕವಿತಾ ನಿನಗೆ ಪರಿಚಯನೇ ಇಲ್ಲ, ಅಷ್ಟೇ ತಾನೇ? ಹಾಂ ರೀ ಮೇಡಮರ, ಅಷ್ಟೇ ರೀ. ಯಪ್ಪ, ಸದ್ಯ ಒಪ್ಕೊಂಡ್ರಲ್ಲ, ಬದುಕಿದೆ. ಅರುಣ್, ನಿನ್ನ ಹತ್ರ ಕವಿತಾ ನಂಬರು ಇಲ್ಲದೆ ಇರ್ಬೋದು, ಬಟ್ ನನ್ನ ಹತ್ರ ಅಂತೂ ಇದೆ. ಯಾಕಂದರೆ ಅವಳು ನನ್ನ ಗಂಡನ ತಂಗಿ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಅವಳ ನಂಬರ್ ಕೂಡ ನನಗೆ ಗೊತ್ತಿದೆ. ಅಯ್ಯೋ ರೀ ಮೇಡಮರ, ಮತ್ತು ನಿಮ್ಮನೇನಾರ ನಂಬರ್ ನಿಮಗೆ ಗೊತ್ತಿಲ್ಲ ಅದಂಗೆ ಇರ್ತೈತೇನ್ರಿ? ಅಷ್ಟಾದರೂ ನಿನ್ಗೆ ಗೊತ್ತಿದೆ ಅಲ್ಲ, ಸಾಕು. ತಗೋ, ಇದನ್ನು ಮೊದಲು ಈ ಪೇಪರೆಲ್ಲ ಒಂದು ಸಲ ಕ್ರಾಸ್ ಚೆಕ್ ಮಾಡು. ಎಲ್ಲ ಕರೆಕ್ಟ್ ಇದೆಯಾ ಏನು ಅಂತ ಚೆಕ್ ಮಾಡು.
ಮ್ಯಾಮ್ ಮೇಡಮರ ಅಂದಂಗೆ ಇವು ಎದ್ರದ್ದು ರೀ ಪೇಪರ್ಸ್? ಅದು ನಿನ್ನ ಯಾರ್ಯಾರಿಗೆ ಫೋನ್ ಮಾಡಿದೆಯಾ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಿನ್ನ ಕಾಲ್ ಹಿಸ್ಟ್ರಿ ತೆಗ್ಸಿದ್ದು ಪೇಪರ್ಸ್ ಅದು. ತಗೋ ನೋಡು ನೋಡು, ಒಂದ್ಸಲ ಚೆಕ್ ಮಾಡು ಎಲ್ಲನೂ. ಅಯ್ಯೋ ಅರುಣ, ಇನ್ನು ನಾನು ಏನೂ ಹೇಳೇ ಇಲ್ಲ, ಜಸ್ಟ್ ಚೆಕ್ ಮಾಡಂತ ಕೇಳಿದೆ ಅಷ್ಟೇ. ನೀನು ಇಷ್ಟೊಂದು ಗಾಬರಿ ಆದೆಯಲ್ಲ, ತಗೋದನ್ನ ಬೇಗ ಬೇಗ ತಗೊಂಡು ಚೆಕ್ ಮಾಡು. ಅಯ್ಯೋ ಮೇಡಮರ, ಇದು ನನ್ನ ನಂಬರ್ ಅಲ್ಲ ರೀ, ನನ್ನ ನಂಬರ್ ಬೇರೆ ಐತ್ರಿ. ನಿಮ್ಗೆ ಐತಲ್ರಿ ಮೇಡಮರ ಆಫೀಸ್ ನಂಬರ್ ನಿಮ್ಮ ಫೋನಾಗ? ಅದು ರೀ, ಇದು ನನ್ನ ನಂಬರ್ ಅಲ್ರಿ. ನನಗೆ ಗೊತ್ತು ಇದು ನಿಂದು ಆಫೀಸ್ ನಂಬರ್ ಅಲ್ಲ, ಇನ್ನೊಂದು ಪರ್ಸ್ನಲ್ ನಂಬರ್ ಅಂತ. ಆ ನಂಬರನ್ನು ಕಂಡು ಹಿಡಿದು ನೀನು ಯಾರಿಗೆ ಫೋನ್ ಮಾಡ್ತೀಯಾ, ಏನೇನು ಮಾಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಅದರದ್ದು ಕಾಲ್ ಹಿಸ್ಟ್ರಿ ತೆಗ್ಸಿದ್ದು ನಾನು. ಆ ಕಾಲ್ ಹಿಸ್ಟ್ರಿನಲ್ಲಿ ನೀನು ನಿನ್ನ ಫ್ಯಾಮಿಲಿ ಮೆಂಬರ್ಸ್ಗಿಂತ ನಿನ್ನ ಫ್ರೆಂಡ್ಸ್ಗಿಂತ ಜಾಸ್ತಿ ಕವಿತಾಗೆ ಕಾಲ್ ಮಾಡಿಬಿಟ್ಟಿದೀಯಾ. ಯಾಕೆ, ಏನು ಸಮಾಚಾರ? ಮಾತೆತ್ತಿದ್ರೆ ಸಾಕು, ಬರೀ ಸುಳ್ಳು. ಕೆಲಸ ನೋಡಿದರೆ ಒಂದು ಕೆಲಸ ನೆಟ್ಟಗೆ ಮಾಡೋದಕ್ಕೆ ಬರೋದಿಲ್ಲ. ಯಾವಾಗ ಏನು ಮಾತಾಡಿದ್ರು ಬರೀ 10 ಮಾತಲ್ಲಿ 9 ಮಾತು ಬರೀ ಸುಳ್ಳ ಇರುತ್ತೆ ನಿಂದು. ಅವಾಗಿಂದ ಎಷ್ಟು ಪೇಷನ್ಸ್ ತೊಗೊಂಡು ನಾನು ಮಾತಾಡ್ತಾ ಇದ್ದೀನಿ, ಒಂದು ಮಾತಾದರೂ ನೀನು ಸತ್ಯ ಮಾತಾಡಿದ್ಯಾ? ಮತ್ತೆ ಕೈಯಲ್ಲಿ ಕಾಲ್ ಹಿಸ್ಟ್ರಿ ಕೊಟ್ಟು ಸಾಕ್ಷಿ ಸಮೇತ ಕೊಟ್ಟರು ಮತ್ತೆ ಅದರಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿಲ್ಲ. ಇವಾಗ ನಿಜ ಹೇಳಿ ಕೆಲಸ ಉಳಿಸ್ಕೊಂಡು ಇಲ್ಲಿ ಇರ್ತೀಯಾ, ಅಥವಾ ಸುಳ್ಳು ಹೇಳಿ ಇಲ್ಲಿಂದ ಕೆಲಸ ಕಳ್ಕೊಂಡು ಹೊರಗಡೆ ಹೋಗ್ತೀಯಾ? ನಿನಗೆ ಬಿಟ್ಟಿದ್ದು. ನನಗೇನು ಲಾಸ್ ಇಲ್ಲ. ಹಾಗೆ ನೀನು ಅಂದ್ಕೊಂಡಿರ್ಬೋದು, ಇಲ್ಲಿ ಈ ಆಫೀಸ್ ಬಿಟ್ರೇನೋ ಈ ಕಂಪ್ನಿ ಬಿಟ್ರೇನೋ ನಾ ಬೇರೆ ಕಂಪ್ನಿಗೂ ಕೆಲಸ ಮಾಡ್ತೀನಿ ಅಂತ ನೀನು ಅಂದ್ಕೊಂಡಿರ್ಬೋದು. ನಿನ್ನ ರೆಸ್ಯೂಮ್ನಲ್ಲಿ ನಾನೊಂದು ರೆಡ್ ಮಾರ್ಕ್ ಹಾಕಿದೆ ಅಂತ ತಿಳ್ಕೊ. ನಿನಗೆ ಯಾವ ಕಂಪ್ನಿ ಯಾವ ಆಫೀಸ್ನಲ್ಲೂ ಕೆಲಸ ಕೊಡೋದಿಲ್ಲ, ನೆನ್ಪಿಟ್ಕೊ. ನೀನು ಜೀವನ ಪೂರ್ತಿ ತಿಪ್ಪರ್ಲಾಗ ಹಾಕಿದ್ರೂ ನಿನಗೆಲ್ಲೂ ಕೆಲಸ ಸಿಕ್ಕಿರಬಾರ್ದು. ಹಂಗೆ ಮಾಡುವಂಥ ಕೆಪಾಸಿಟಿ ನನಗಿದೆ. ಇವಾಗ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇರೋ ಸತ್ಯನ ಒಪ್ಕೊಂಡು ನೀನು ಕೆಲಸನ ಉಳಿಸ್ಕೋತೀಯಾ, ಅಥವಾ ಕೆಲಸ ಕಳ್ಕೊಂಡು ನಿಮ್ಮ ಮನೆಯಲ್ಲಿ ಇರ್ತೀಯಾ? ನಿನಗೆ ಬಿಟ್ಟಿದ್ದು. ಹಾಗೆ ಇನ್ನೊಂದು ಮಾತು, ಇಷ್ಟೊತ್ತಿನ ತನಕ ನಿನ್ನ ಬಾಯಲ್ಲಿ ಸುಳ್ಳು ಕೇಳಿ ಕೇಳಿ ನನಗೆ ಸಾಕಾಗೋಯ್ತು. ನನ್ನ ಸಿಟ್ಟು ಪಿತ್ತ ನೆತ್ತಿಗೇರೋಕ್ಕಿಂತ ಮುಂಚೆ ನಿಜ ಏನಂತ ಬೊಗಳು ಸುಮ್ಮನೆ ಹೋಗಿ ಕೆಲಸ ಮಾಡ್ಕೊಂಡು ಕೂತ್ಕೋ. ಇಲ್ಲ ಅಂತ ತಿಳ್ಕೊ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ದಯವಿಟ್ಟು ಮೇಡಮರ ನನ್ನ ಕೆಲಸ ಮಾತ್ರ ತೆಗಿಬೇಡ್ರಿ ಮೇಡಮರ. ನನ್ನನ್ನು ನಂಬಿ ನಮ್ಮ ಮನ್ಯಾಗ ನನ್ನ ತಾಯಿ ತಂದೆ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಅದಾರಿ ಮೇಡಮರ. ನಿಮ್ಮ ಕಾಲು ಮುಗಿತೀನಿ ಬೇಕಾದ್ರೆ, ದಯವಿಟ್ಟು ನನ್ನನ್ನು ಕೆಲಸದಿಂದ ತೆಗಿಬೇಡ್ರಿ. ಹಾಗಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಸತ್ಯ ಏನನ್ನೋದನ್ನು ಹೇಳಿ ಹೋಗು. ಅದು ಮೇಡಮರ, ಅದು ದುಡ್ಡಿನ ಆಸೆಗೋಸ್ಕರ ಕವಿತಾ ಮೇಡಮ್ ಅವ್ರದ್ದು ಕೆಲಸ ಮಾಡಿಕೊಡ್ತೀನಿ ರೀ ನಾನು ಅವಾಗವಾಗ. ಇವಾಗೇನು ಕೆಲಸ ಹೇಳಿದಾಳೆ ಕವಿತಾ? ಅದು ದೊಡ್ಡ ಬಾಸ್ದು ಹಂಗೆ ಮೇಡಮ್ನವ್ರದ್ದು, ಅಂದ್ರೆ ನಿಮ್ಮ ಅತ್ತೆ ಮಾವರ್ದು ಕಾಂಟ್ಯಾಕ್ಟ್ ನಂಬರ್ ಹೇಗಾದರೂ ಮಾಡಿ ಹುಡುಕೊಡು ಅಂತ ನನಗೆ ರೊಕ್ಕ ಕೊಟ್ಟಾರಿ ಮೇಡಮರ. ಅದಕ್ಕೆ ಅದ್ರ ಸಲುವಾಗಿನ ನಾನು ಇಷ್ಟೆಲ್ಲ ಫೋನ್ ಮಾಡಿದ್ದೆ ಕವಿತಾ ಮೇಡಮ್ ಅವರಿಗೆ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ ರೀ ಮೇಡಮರ. ಹಂಗಂದ್ರೆ ನೀನು ಯಾರು ರೊಕ್ಕ ಕೊಟ್ಟರು ಏನು ಕೆಲಸ ಮಾಡೋದಕ್ಕೆ ಬೇಕಾದರೂ ರೆಡಿ ಇದೆಯಾ ನೀನು? ಹಾಗಾದರೆ ನಾಳೆ ಯಾರಾದರೂ ಒಂದು 10 ಲಕ್ಷ ಕೊಡ್ತೀನಿ ಅಂತಂದ್ರೆ ನೀನು ಈ ಆಫೀಸಿನಲ್ಲಿರೋ ಸೀಕ್ರೆಟ್ಸ್ನೆಲ್ಲ ಇನ್ನೊಬ್ಬರ ಮುಂದೆ ಹೇಳಿ ಈ ಆಫೀಸನ್ನು ಮುಚ್ಚಾಕ್ಬಿಡ್ತೀಯ, ಹೌದಿಲ್ಲ? ಇಲ್ಲ ರೀ ಮೇಡಮರ, ಅಂಥ ಕೆಲಸ ಮಾಡಂಗಿಲ್ಲ ರೀ. ಇಂಥ ಸಣ್ಣ ಪುಟ್ಟ ಅಷ್ಟೇ ಮಾಡ್ತೀನಿ ರೀ ಮೇಡಮರ. ಇಲ್ಲ ರೀ ಮೇಡಮರ, ಅಂಥ ಕೆಲಸ ಎಲ್ಲ ನಾ ಮಾಡಂಗಿಲ್ಲ ರೀ. ದಯವಿಟ್ಟು ನನ್ನ ನಂಬ್ರಿ ಮೇಡಮರ, ಅಂಥ ಕೆಲಸ ಎಲ್ಲ ನಾ ಮಾಡಂಗಿಲ್ಲ ರೀ. ಓ, ಕವಿತಾ ನಂಬರ್ ಹುಡುಕೊಡು ಅಂತಂದಿದ್ದಕ್ಕೆ ನೀನು 2-3 ದಿನದಿಂದ ನನ್ನ ಹಿಂದೆ ನನ್ನನ್ನು ಫಾಲೋ ಮಾಡ್ತಾ ಇರೋದು, ದೊಡ್ಡ ಬಾಸ್ ಹತ್ರ ಮಾತಾಡಬೇಕು ಅಂತ ಹೇಳಿದ್ದು, ಆಮೇಲೆ ನನ್ನ ಸಿಸ್ಟಮಲ್ಲಿ ಬಂದು ಏನೇನೇನೇನು ನೀನು ಸರ್ಚ್ ಮಾಡ್ತಾ ಇದ್ದಿದ್ದು. ನನಗೇನೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀಯಾ? ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ಬಟ್ ನಿನ್ನ ಬಾಯಿಂದನೇ ಬಿಡಿಸ್ಬೇಕು ಅಂತ ನಾನು ಕೇಳಿದ್ದು ನಿನ್ನನ್ನು. ಮೇಡಮರ ತಪ್ಪಾತ್ರಿ, ಇನ್ನೊಂದ್ಸಲ ಇಂಥ ಕೆಲಸ ಮಾಡಂಗಿಲ್ಲ ರೀ. ಇದೊಂದ್ಸಲ ಏನೋ ತಪ್ಪಾಗ್ಬಿಟ್ಟೈತ್ರಿ, ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ ರೀ ಮೇಡಮರ. ಇನ್ನೊಂದ್ಸಲ ಕವಿತಾ ಮೇಡಮ್ ಅವ್ರದ್ದು ಫೋನು ಎತ್ತಂಗಿಲ್ಲ, ಅವ್ರಿಗೆ ಫೋನು ಮಾಡಂಗಿಲ್ಲ, ಅವ್ರು ಏನು ಕೆಲಸ ಹೇಳಿದ್ರು ನಾ ಮಾಡಂಗಿಲ್ಲ ರೀ ಮೇಡಮರ. ದಯವಿಟ್ಟು ಇದೊಂದ್ಸಲ ನನ್ನನ್ನು ಕ್ಷಮಿಸ್ಬಿಡ್ರಿ ಮೇಡಮರ. ಇದೇ ಕೊನೆ. ಇನ್ನೊಂದು ಸಲ ಏನಾದರೂ ನನ್ನ ಫ್ಯಾಮಿಲಿ ವಿಷಯದಲ್ಲಿ ನೀನು ಎಂಟ್ರಿ ಆದರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಡ್ತೀನಿ. ಹಾಗೆ ಇನ್ನೊಂದು ಸಲ ಏನಾದರೂ ಕವಿತಾ ಕಾಲ್ ಮಾಡಿದಾಗ ನೀನೇನಾದರೂ ನಮ್ಮ ಮಾವದ್ದು ನಮ್ಮ ಅತ್ತೆದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕವಿತಾ ಕೊಟ್ಟಿಯೋ, ನಿನ್ನನ್ನು ಮಾತ್ರ ಈ ಆಫೀಸ್ನಲ್ಲಿ ಉಳಿಸ್ಕೊಳಂಗಿಲ್ಲ. ಹಾಗೆ ಇನ್ನೊಂದು ಮಾತು, ನೀನಲ್ಲದೆ ಮತ್ತು ಯಾರ ಕವಿತಾಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ರೂ ಅದರ ಪರಿಣಾಮನ ನೀನು ಅನುಭವಿಸ್ತೀಯ, ನೆನಪಿರಲಿ. ನೀನೀಗ ಮಾಡಿರೋ ತಪ್ಪಿಗೆ ನಿನಗೆ ಪ್ರಮೋಟ್ ಮಾಡ್ತಾಯಿದ್ದೀನಿ ನಾನು. ನಾಳೆಯಿಂದ ಸೀದಾ ಬಂದು ಆಫೀಸೆಲ್ಲ ಕ್ಲೀನ್ ಮಾಡಿ, ನನ್ನ ಟೇಬಲೆಲ್ಲ ಕ್ಲೀನ್ ಮಾಡಿ, ನನಗೇನು ಬೇಕು ನೀರು ಟೀ ಇದರದ್ದು ವ್ಯವಸ್ಥೆ ಅಷ್ಟೇ ನೋಡ್ಕೋಬೇಕು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಆಫೀಸ್ ಕೆಲಸದಲ್ಲಿ ನೀನು ಎಂಟ್ರಿ ಆಗೋ ಹಂಗಿಲ್ಲ, ಓಕೆನಾ? ಮೇಡಮರ ದಯವಿಟ್ಟು ನಾನು ನಂಗೆ ಮಾಡಬೇಡ್ರಿ ಮೇಡಮರ. ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಡ್ಯಾಡಿ ಕೇಳಿದ್ರು ಅಂದ್ರೆ ನಾ ಏನಂತ ಹೇಳಿರಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಮೇಡಮರ.
ಮಾಡಿದೆಯಲ್ಲ ಉದ್ಧಾರ ಆಗುವಂಥ ಕೆಲಸನ, ಇದನ್ನು ಹೇಳು. ಅವರಿಗೂ ಗೊತ್ತಾಗಲಿ ನೀನು ಏನು ಉದ್ಧಾರ ಮಾಡುವಂಥ ಕೆಲಸ ಮಾಡಿದೀಯಾ ಅಂತ. ಇಷ್ಟ ಇದ್ರೆ ಆ ಕೆಲಸ ಮಾಡು, ಇಲ್ಲಾಂದರೆ ಇಲ್ಲಿಂದ ಹೊಯ್ತಾ ಇರ ಅಷ್ಟೇ. ನೆನಪಿರಲಿ, ಕವಿತಾಗ ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಗೊತ್ತಾಗಬಾರ್ದು. ಹೋಗಿಲ್ಲಿಂದ. ಇವನನ್ನು ಅಷ್ಟು ಈಸಿಯಾಗಿ ನಂಬೋದಕ್ಕಾಗೋದಿಲ್ಲ. ಇವನ ಮೇಲೆ ಇನ್ನೂ 2 ಕಣ್ಣಿಟ್ಟಿರ್ಬೇಕು ನಾನು.